ಜಲಗಂಡಾಂತರ ರಿಯಾಲಿಟಿ ಚೆಕ್ ಅನ್ನು ಪಬ್ಲಿಕ್ ಟಿವಿ ನಡೆಸಿದೆ. ಜಲಕ್ಷಾಮ ಎಲ್ಲೆಲ್ಲಿ ತಲೆದೂರಿದೆ ಅನ್ನುವಂಥ ವಿಚಾರವನ್ನು ಇಡ್ತಾ ಇದ್ದೀವಿ. ಫೈನಲಿ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಕೊನೆಯ ಕ್ಷಣದಲ್ಲಿ ಬೆಂಕಿ ಹತ್ತಿದಾಗ ಬಾವಿ ತೋಡೋ ಕೆಲಸದ ರೀತಿಯಲ್ಲಿ ಈಗ ನೀರಿಲ್ಲ ಅಂಥೇಳಿ ಬೋರ್ವೆಲ್ ಕೊರೆಸೋಕೆ ಮುಂದಾಗ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಬೋರ್ವೆಲ್ ಕೊರೆಸ್ತಾರೆ? ಇರೋ ಬೋರ್ವೆಲ್ಗಳಲ್ಲೇ ನೀರು ಬರ್ತಾ ಇಲ್ಲ, ಬತ್ತಿ ಹೋಗಿದೆ, ನೀರಿನ ಅಭಾವ ಉಂಟಾಗಿದೆ, ಜಲಕ್ಷಾಮ ಉಂಟಾಗಿದೆ. ಹೇಗೆ ಇದನ್ನು ಸರಿದೂಗಿಸ್ತಾರೆ? ಒಂದು ತಿಂಗಳ ಹಿಂದೆನೇ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಒಂದು ಹಂತಕ್ಕೆ ಬರಬಹುದಾಗಿತ್ತೇನೋ. ಆದರೆ ಈಗ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿಕೊಂಡು ಏನೇನೋ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀವಿ ಅಂತ ಹೋಗುವಂಥದ್ರಲ್ಲಿ ಎಷ್ಟು ಸರಿಯಾಗತ್ತೆ? ಜನರಿಗೆ ನೀರಿನ ಹಾಹಾಕಾರ ಕಡಿಮೆ ಆಗುತ್ತಾ ಗೊತ್ತಿಲ್ಲ. ಅವೆಲ್ಲವನ್ನ ನೋಡ್ತಾ ಹೋಗೋಣ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಜಲಕ್ಷಾಮ ತಲೆದೂರಿದೆ. ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ, ಪರದಾಟ. ಬೇಸಿಗೆ ಮುನ್ನವೇ ಕಾವೇರಿ ಶಾಕ್ ಕಾದಿದೆಯಾ? ನಗರದ ಬಹುತೇಕ ಕಡೆಗಳಲ್ಲಿ ನೀರಿಗೆ ಅಭಾವ ಉಂಟಾಗಿದೆ. ನೀರಿನ ಸಮಸ್ಯೆ ಹೀಗೆ ಮುಂದುವರೆದ್ರೆ ಕಷ್ಟ ಕಷ್ಟ ಕಷ್ಟ. ಪಬ್ಲಿಕ್ ಟಿವಿಯಲ್ಲಿ ಜಲಗಂಡಾಂತರದ ರಿಯಾಲಿಟಿ ಚೆಕ್. ಪಬ್ಲಿಕ್ ಟಿವಿ ಜಲಗಂಡಾಂತರದ ವಿಚಾರವನ್ನ ಜನವರಿ ತಿಂಗಳಿನಿಂದಲೇ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು. ಬಟ್ ಸರ್ಕಾರ ಮಾತ್ರ ಗಾಢ ನಿದ್ದೆಯಲ್ಲಿದ್ದು ಏನೂ ಆಗಲ್ಲ, ಎಲ್ಲವೂ ಕೂಡ ಸರಿ ಇದೆ, ಯಾವ ಸಮಸ್ಯೆಯೂ ಕೂಡ ಆಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಿದ್ದು. ಯಾವಾಗ ವಾಟರ್ ಟ್ಯಾಂಕ್ಗಳದ್ದು ದೊಡ್ಡ ಮಟ್ಟದಲ್ಲಿ ದಂಧೆ ನಡೀತಾ ಇದೆ ಅನ್ನುವಂಥ ರಿಯಾಲಿಟಿ ಚೆಕ್ಗಳ ಮೂಲಕವಾಗಿ, ಸ್ಟಿಂಗ್ ಆಪರೇಷನ್ ಮೂಲಕವಾಗಿ ಪಬ್ಲಿಕ್ ಟಿವಿ ತೆರೆದಿಡುವಂಥ ಕೆಲಸವನ್ನ ಮಾಡ್ತೋ, ಆಗ ಈ ಸರ್ಕಾರಕ್ಕೆ ಒಂದಿಷ್ಟು ಕಪಾಳ ಮೋಕ್ಷ ಆದಂಗೆ ಕಾಣಿಸ್ತು. ಆಗ ಎದ್ದು ಕೂತ್ಕೊಂಡು ಹೌದು ಏನೋ ಮಾಡಬೇಕು ಅಂತ ಹೊರಟರು. ಅಷ್ಟೊತ್ತಿಗಾಗಲೇ ಜನ ಖಾಲಿ ಕೊಡಪಾನವನ್ನು ಹಿಡ್ಕೊಂಡು, ಬಿಂದಿಗೆಯನ್ನು ಹಿಡ್ಕೊಂಡು, ಆ ಕ್ಯಾನ್ಗಳನ್ನು ಹಿಡ್ಕೊಂಡು ನಿಲ್ಲೋ ಪರಿಸ್ಥಿತಿಯಲ್ಲಿ ಬಂದು ತಲುಪಿದ್ದಾರೆ. ಈಗ ಎಚ್ಚೆತ್ತುಕೊಂಡಿದ್ದಾರೆ, ಈಗ ನಾವೇನೋ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದರಲ್ಲಿ ಎಷ್ಟು ಸಫಲರಾಗ್ತಾರೆ ಗೊತ್ತಿಲ್ಲ, ಎಷ್ಟು ಜನರ ದಾಹವನ್ನು ನೀಗಿಸ್ತಾರೆ ಅಂತ ಗೊತ್ತಿಲ್ಲ. ಈಗ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಂಕಿ ಹತ್ತಿದಾಗ ಬಾವಿ ತೋಡೋ ಕೆಲಸದ ರೀತಿಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಾಗ ಬೋರ್ವೆಲ್ ತೋಡುವಂಥ ಕೆಲಸವನ್ನು ಈಗ ಸರ್ಕಾರ ಮಾಡೋಕ್ಕೆ ಹೊರಟಿದೆ. ಸೊ ರಿಯಾಲಿಟಿ ಚೆಕ್ಕನ್ನು ಪಬ್ಲಿಕ್ ಟಿವಿ ಕೂಡ ನಡೆಸ್ತಾ ಇದೆ. ಈ ರಿಯಾಲಿಟಿ ಚೆಕ್ನಲ್ಲಿ ಯಾವ ಏರಿಯಾಗಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸೊ ಬೆಂಗಳೂರಿನ 5 ವಲಯಗಳಲ್ಲೂ ಕೂಡ ನೀರಿನ ಹಾಹಾಕಾರ ಎದ್ದಿದೆ. ಕಾವೇರಿ ನೀರಿನ ಕೊರತೆಯ ಜೊತೆಗೆ ಬೋರ್ವೆಲ್ ಕೂಡ ಖಾಲಿ. ಮತ್ತೆ ಬೋರ್ವೆಲ್ ಕೊರೆಸ್ತಾರಂತೆ. ದಾಸರಹಳ್ಳಿ, ಬೊಮ್ಮನಹಳ್ಳಿ, RR ನಗರ, ಮಹದೇವಪುರ, ಯಲಹಂಕ, ಪಶ್ಚಿಮ ವಲಯಗಳಲ್ಲಿ ನೀರಿನ ಸಮಸ್ಯೆ ಅತಿ ಹೆಚ್ಚು ಉಲ್ಬಣವಾಗಿದೆ. ಬೆಂಗಳೂರಿನ 5 ವಲಯಗಳಲ್ಲೂ ಕೂಡ ನೀರಿನ ಹಾಹಾಕಾರ ಈಗ ಎದ್ದಿರೋದು. ಸೊ ಇಷ್ಟೆಲ್ಲ ಇದ್ದಾಗಲೂ ಸಹ ಪಬ್ಲಿಕ್ ಟಿವಿ ಜಲಗಂಡಾಂತರದ ರಿಯಾಲಿಟಿ ಚೆಕ್ ಅನ್ನು ಮಾಡಿದಾಗಲೂ ಕೂಡ ಇದರ ಸಮಸ್ಯೆಗಳ ಅರಿವು ಇತ್ತು. ಡಿಸೆಂಬರ್, ಜನವರಿ ತಿಂಗಳಲ್ಲೇ ಈ ವಿಚಾರವನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಸರ್ಕಾರ ಎದ್ದೇಳಲಿಲ್ಲ. ಆಗ ಎದ್ದೆದ್ಕೊಂಡಿದ್ದಿದ್ರೆ ಏನೋ ಒಂದಿಷ್ಟು ಮಾಡಿ 4 ದಿನಕ್ಕೊಂದ್ಸಲ ನೀರು ಕೊಡೋ ರೀತಿಯಲ್ಲೋ ಅಥವಾ ಈ ಥರ ಏನಾದರೂ ಮಾಡಿದ್ದಿದ್ರೆ ಸರಿಯಾಗಿರೋದು. ಅವಾಗೆಲ್ಲ ನಿತ್ಯ ನೀರು ಕೊಟ್ಟು ಈಗ ನೀರೇ ಇಲ್ಲದೇ ಇರುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದೀರಾ. ಇರೋದನ್ನು ಹಂಚಿಕೊಂಡ ರೀತಿಯಲ್ಲಿ ಇರಬೇಕು. ಸೊ ನನ್ನ ಇಬ್ಬರು ಸಹೋದ್ಯೋಗಿಗಳ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ವಿಜಯನಗರದಿಂದ ಪ್ರಕಾಶ್, ಇನ್ನೊಂದು ಕಡೆಗೆ ಹನುಮಂತ ನಗರದಿಂದ ಲೋಕೇಶ್. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಪ್ರಕಾಶ್ ಬಳಿಗೆ ಹೋಗ್ತಾ ಇದ್ದೀನಿ. ಪ್ರಕಾಶ್, ಜಲಕ್ಷಾಮ ಬೆಂಗಳೂರಿನಲ್ಲಿ ನೀರಿಗೋಸ್ಕರ ಹಾಹಾಕಾರ ತಾಂಡವವಾಡ್ತಾ ಇದೆ. ಹನಿ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಎಲ್ಲವೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಂಥ ಸರ್ಕಾರ ಈಗ್ಯಾಕೆ ಸಭೆಗಳನ್ನು ಮಾಡ್ತಾ ಇದೆಯಂತೆ? ಜನ ಏನು ಹೇಳ್ತಾ ಇದ್ದಾರೆ ಪ್ರಕಾಶ್? ಅರುಣ್, ಜನವರಿಯ ಆರಂಭದಲ್ಲಿಯೇ ಪಬ್ಲಿಕ್ ಕಾಲ್ಸ್ಗಳು ಕೂಡ ನಮಗೂ ಕೂಡ ಬರ್ತಾ ಇತ್ತು. ಒಂದಿಷ್ಟು ಏರಿಯಾಗಳಲ್ಲಿ ನೀರು ಶಾರ್ಟೇಜ್ ಇದೆ, ಸಿಗ್ತಾ ಇಲ್ಲ, ಟ್ಯಾಂಕರ್ಗಳ ಮೂಲಕವಾಗಿ ನಾವು ನೀರನ್ನು ತರಿಸ್ಕೊಳ್ತಾ ಇದ್ದೀವಿ ಅಂತ. ಸೊ ಜನವರಿ ಎಂಡಲ್ಲಿ ಬರ್ತಾ ಇದ್ದ ಹಾಗೆ ಅದರ ಕಾಲ್ಸ್ಗಳ ಸಂಖ್ಯೆ ಕೂಡ ಹೆಚ್ಚಾಯಿತು, ದೂರುಗಳು ಕೂಡ ಹೆಚ್ಚಾದವು. ಜಲಮಂಡಳಿಯ ಅಧಿಕಾರಿಗಳಿಗೆ ನೇರವಾಗಿ ಪತ್ರವನ್ನು ಬರೆಯುವಂತಹ ಸಂಖ್ಯೆಗಳು ಕೂಡ ಜಾಸ್ತಿ ಆದವು. ಇದು ವಿಜಯನಗರದ ಹೊಸಹಳ್ಳಿ ಫಸ್ಟ್ ಮೇನ್ ರೋಡ್ 3rd ಕ್ರಾಸ್ ಅಲ್ಲಿರುವಂತಹ ಜನರ ನೀರಿಗಾಗಿ 5th ಕ್ರಾಸ್, ಇದು ನೀರಿಗಾಗಿ ಪ್ರತಿನಿತ್ಯವೂ ಕೂಡ ಪರದಾಡುವಂತಹ ಸ್ಥಿತಿ. ಈ ಏರಿಯಾದ ಜನ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. 3-4 ದಿನಕ್ಕೊಮ್ಮೆ ನೀರು ಬರುತ್ತೆ, ಅದು ಕೂಡ ಮಿಡ್ ನೈಟ್ ಟೈಮಲ್ಲಿ ನೀರು ಬರುತ್ತೆ. ಅದು ಕೇವಲ 10-15 ನಿಮಿಷ ಅಥವಾ ಹಾಫ್ ಅನ್ ಅವರ್ ಮಾತ್ರ ಬರುತ್ತೆ. ಆ ನಂತರ ನೀರು ಪೂರೈಕೆ
ಸ್ಥಗಿತ ಆಗುತ್ತೆ. ಸೊ ಇದು ಕೇವಲ 1 ವಾರ ಅಲ್ಲ ಅಥವಾ 2 ವಾರದಲ್ಲ, ಸುಮಾರು 1 ತಿಂಗಳು 1.5 ತಿಂಗಳಿಂದಲೂ ಕೂಡ ಈ ಸಮಸ್ಯೆ ಇದೆ. ಸೊ ಹೀಗಾಗಿ ಸಹಜವಾಗಿ ಏರಿಯಾದ ಜನ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನಕ್ಕೆ ಒಳಗಾಗಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತನಾಡಿಸ್ತೀನಿ. ಅಮ್ಮ ಹೇಳಿ, ಹೇಗೆ ಸಮಸ್ಯೆ ಇದೆ? ನೈಟ್ ಹತ್ತಿರ ಬಿಡುತ್ತೆ ನೀರು, ಆಮೇಲೆ 1 ಅವರ್ 2 ಅವರೂ ಬರಲ್ಲ ಕರೆಕ್ಟಲ್ಲಿ. ಮಧ್ಯರಾತ್ರಿ ಎದ್ದಾಗ ನಾವು ಹೆಂಗೆ ಇದು ಮಾಡೋಕ್ಕಾಗುತ್ತೆ? ನೀರು ಬಗ್ಗೆ ಹೆಂಗೆ ಹಿಡ್ಕೊಳ್ಳೋಣ? ಅಷ್ಟು ರಾತ್ರಿಯಲ್ಲಿ ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದೇಳಷ್ಟಿಗೆ ನೀರೇ ನಿಂತು ಹೋಗುತ್ತೆ. ಮಕ್ಕಳು ಶಾಲೆ ಕಾಲೇಜ್ಗೆ ಎಲ್ಲರೂ ಹೋಗುವಾಗ ನಾವೇನು ಮಾಡೋಕ್ಕಾಗುತ್ತೆ? ಈ ಕಡೆ ಬೋರ್ವೆಲ್ ನೀರು ಕರೆಕ್ಟಲ್ಲಿ ಬರಲ್ಲ, ಆ ನೀರು ಬರ್ತಾ ಇಲ್ಲ. ಇನ್ನು ನಾವು ಎಲ್ಲಿ ಹೋಗಬೇಕು? ಅಮ್ಮ ಹೇಳಿ, ನಿಮ್ಗೆ ಹೆಂಗೆ ಸಮಸ್ಯೆ ಇದೆ? ನಮಗೂ ಅದೇ ಸಮಸ್ಯೆನೆ. ಈಗ ಸಹಜವಾಗಿ ಜನವರಿ ಆರಂಭದಲ್ಲೇ ಇದರ ಸಮಸ್ಯೆ ನಿಧಾನಕ್ಕೆ ಆರಂಭ ಆಯಿತು. ಆದರೆ ಎಲ್ಲೊಂದು ಕಡೆ BBMP ಅಥವಾ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್, ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಸುಮಾರು ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ, ಯಾರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನೀರಿಗಂತೂ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಪ್ರಾಬ್ಲಮ್ ಇದೆ ನೋಡಿ. 5 ರೂಪಾಯಿ ಕೊಟ್ಟು ನೀರು ತಗೊಂಡ್ಬರ್ತೀವಿ, ಕುಡಿಯೋಕ್ಕೂ ನೀರು ಇಲ್ಲದೆ ಅಷ್ಟೊಂದು ತೊಂದರೆ ಆಗಿದೆ. ಫುಲ್ ಡೌನಲ್ಲಿ ಇರೋರಿಗೆ ಅರ್ಧ ಗಂಟೆ ಬರುತ್ತೆ, ಈ ಕಡೆ ಅಂತೂ ಹತ್ತೋದೇ ಇಲ್ಲ, ಒಂಚೂರು ಬರಲ್ಲ ನೀರು. ನಿಮ್ಗೆ ಹೆಂಗಿದೆ ಸಮಸ್ಯೆ? ಅಷ್ಟೇ ಇದೆ, ಎಲ್ಲರಿಗೂ ಒಂದೇ ಸಮಸ್ಯೆ, ಯಾವುದೂ ಇಲ್ಲ ಅಂತ ಏನಿಲ್ಲ. ಅರ್ಧ ಗಂಟೆ ನೀರು ಬಿಡ್ತಾರೆ, ಅರ್ಧ ಗಂಟೆ ನೀರು ಬಿಡ, ಒಂದು ಅರ್ಧ ದಿವಸನೂ ಇಲ್ಲ. ಓಕೆ, ಹೇಳಿ ಅಮ್ಮ, ನಿಮ್ದು ಹೇಗಿದೆ ಸಮಸ್ಯೆ? ನಮ್ಮದು ಅಷ್ಟೇ, 5:05 ಬರುತ್ತೆ, 6 ಗಂಟೆಗೆ ನಿಂತೋಗುತ್ತೆ. ಇದು ಹತ್ತು ಕಡೆ ಡೌನ್ ಇದೆ, ಹೋಗುತ್ತೆ. ಇಲ್ಲಿ ಅಪ್ಪಿರೋ ಕಡೆ ನೀರು ಬರಲ್ಲ. ಓಕೆ, ಸಹಜವಾಗಿ ಮಿಡ್ ನೈಟಲ್ಲಿ ನೀರು ಬರ್ತಾ ಇರೋದ್ರಿಂದಾಗಿ ಅದನ್ನ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕೂಡ ಆಗ್ತಾ ಇಲ್ಲ. ಅಮ್ಮ ಹೇಳಿ, ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಅದೇ, ಮಕ ತೊಳೆದ್ರೆ ಸ್ನಾನ ಮಾಡಂಗಿಲ್ಲ, ಸ್ನಾನ ಮಾಡಿದ್ರೆ ಮಕ ತೊಳೆಯಂಗಿಲ್ಲ. ಈ ಏರಿಯಾದ ಕತೆ ಹಂಗಿದೆ, ಎಲ್ಲ ಒಬ್ಬರದೇ ಅಂತಲ್ಲ, ಎಲ್ಲರದು ಅದೇ. ಸ್ನಾನ ಮಾಡ್ಬೇಕು, ಮಕ ತೊಳ್ಕೊಬೇಕು, ಎರಡೇನೆ. ನೈಟು ಬರ್ತದೆ, ಒಂದು ಅರ್ಧ ಗಂಟೆ ಬರ್ತೈತೆ. ಯಾವಾಗ ಬರುತ್ತೆ ಅಂತ ರಾತ್ರಿ ಎದ್ದು ನೋಡ್ತಾನೆ ಇರ್ಬೇಕು, ಒಳಗಿರ್ತೀವಿ, ಬರೋದೇ ಇಲ್ಲ ನೀರು. ಜಾಗರಣೆ ಮಾಡ್ತೀರಿ ನೀರಿಗಾಗಿ? ನೀರಿಗೋಸ್ಕರ ಎದ್ದು ನೋಡಿ, ಹೇಳಿ ಸರ್. ನಮ್ಮದು 49/1 ಗರುಡ ನಿಲಯ ಲಾಸ್ಟ್ ಮನೆ ನಮ್ಮದು. ನೀರು ಬರ್ತದೆ, ನೀರು ಬಿಟ್ಟರೆ ಬರ್ತದೆ, ಅವನು ನೀರು ಬಿಡಲ್ಲ. ವಾಲ್ಮೇನು ಅಂದ್ರೆ ನೀರು ಬರ್ತಾ ಇಲ್ಲ ಈಗ ಮನೆಗೆ? ಬರ್ತಾ ಇಲ್ಲ, ಒಂದು ಡ್ರಾಪು ನೀರು ಬರ್ತಾ ಇಲ್ಲ. ಓಕೆ ಮೇಡಮ್, ನೀವು ಎಷ್ಟು ದಿನದಿಂದ ನೀರು ಇಲ್ಲದೆ ಸಫರ್ ಪಡ್ತಾ ಇದ್ದೀರಿ? ಎಷ್ಟು ಸಮಸ್ಯೆ ಆಗ್ತಾ ಇದೆ? ಅದು 1.5 ತಿಂಗಳು ಆಯ್ತು ಬಂದು ನೀರು. ಕೊಳೆ ಇದು ಕಾವೇರಿ ನೀರಿಲ್ಲ, ಇದು ಬೋರ್ ನೀರಿಲ್ಲ, ಯಾವ ನೀರಿಲ್ಲ. ತುಂಬಾ ತೊಂದರೆ ಆಗ್ಬಿಟ್ಟೈತೆ. ಹೋಗಕ್ಕೆ ಎಲ್ಲೆಲ್ಲಿಂದ ತಗೊಂಡ್ ಬರಬೇಕು ನೀರು. ಕೆಲ್ಸಕ್ಕೆ ಹೋಗೋರು ನೀರಿಗೆ ಎಲ್ಲಿ ಕೆಲಸ ಬಿಟ್ಟು ನೀರಿಗೆ ಹೋಗ್ಬೇಕು ಎಲ್ಲೆಲ್ಲೋ. ಅದು ತುಂಬಾ ತೊಂದರೆ ಆಗ್ಬಿಟ್ಟೈತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಬಿಟ್ಟರೆ ತುಂಬಾ ಇದಾಗ್ತೈತೆ, ಸಹಾಯ ಆಗ್ತೈತೆ. ಇಲ್ಲಿ ಬೋರ್ ಕೆಟ್ಟೋಗಿದೆ ಸರ್, ಬೋರ್ ಕೆಟ್ಟೋಗಿ 2 ತಿಂಗಳಾಯ್ತು, ಬೋರ್ ನೀರು ಬರ್ತಾ ಇಲ್ಲ. ಇಲ್ಲಿ ಕೊಳೆ ರೋಡಲ್ಲಿ ಹಾಕಿರೋದೆಲ್ಲ ರೋಡು ಬಂದಾಗ್ಬಿಟ್ಟಿದೆ. ಎಲ್ಲ ಅವ್ರವ್ರ ಮನೆಗೆ ಕಲೆಕ್ಷನ್ ತಗೊಂಡ್ಬಿಟ್ಟಿದ್ದಾರೆ, ಪಬ್ಲಿಕ್ ಹಿಡಿಯಂಗಿಲ್ಲ, ಬೇರೆಯವ್ರು ಬಂದು ಹಿಡಿಯಂಗಿಲ್ಲ. ಒಬ್ಬೊಬ್ರನ್ನೇ ಮನೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಸುಲಭವಾಗಿ ರೋಡ್ ಟ್ಯಾಂಕರ್ಗಳ ಮೂಲಕವಾಗಿ ನೀರನ್ನ ತರಿಸ್ಕೊಳ್ಳೋದು ಆ ಥರದ್ದು ಏನಾದ್ರು ಆಗ್ತಿದೆಯಾ ಸರ್? ಈ ಕಡೆ ತರ್ಸ್ಕೊಂತ ಇದ್ದಾರೆ ಕೆಲವರು, ಟ್ಯಾಂಕರಲ್ಲಿ ತರಿಸ್ಕೊಂಡು ಹಾಕಂತ ಇದ್ದಾರೆ. ಟ್ಯಾಂಕಿಗಳಿಗೆ ನೀರು ಬರ್ತಾ ಇಲ್ಲ, 3 ಗಂಟೆ ಬಿಡ್ತಾರೆ, 4:15 ನಿಲ್ಲಿಸ್ಬಿಡ್ತಾರೆ. ಅರುಣ್, ಬೇಸಿಗೆಯ ಆರಂಭದಲ್ಲಿಯೇ ನೀರಿಗಾಗಿ ಜನ ತತ್ತರಿಸ್ತಾ ಇದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಇಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಸೊ ಬೇಸಿಗೆಯ ಎಂಡ್ವರೆಗೆ ಜನ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಸಫರ್ ಪಡ್ತಾರೆ ಅನ್ನುವಂಥದ್ದನ್ನ ಕೂಡ ಈ ಭಾಗದಲ್ಲಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನನ್ನ ಮತ್ತೊಬ್ಬ ಸಹೋದ್ಯೋಗಿ ಲೋಕೇಶ್ ಕೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಜನ ಈ ವಿಚಾರದಲ್ಲಿ ಸರ್ಕಾರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಾ ಅಥವಾ ನಮಗೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದಾರಾ? ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಸರ್ಕಾರ ಕೊಟ್ಟಿರುವಂಥ 2,000 ಗ್ಯಾರಂಟಿಗಳು ಸಿಗ್ತಾ ಇದೆಯಲ್ಲ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀರನ್ನು ತಗೊಳ್ಬೋದಲ್ವಾ? ಅರುಣ್, ಸರ್ಕಾರ ಕೊಡ್ತಕ್ಕಂಥ ಗ್ಯಾರಂಟಿಗಳ ಹಣದಲ್ಲಿ ನೀರನ್ನು ಎಷ್ಟು ದಿನ ಅಂತ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ನಮಗೆ ವ್ಯವಸ್ಥೆ, ನೀರಿನ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಜನ ಈಗ ಸರ್ಕಾರದ ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ ದಕ್ಷಿಣ ವಲಯದ ಗಿರಿನಗರ, ಹನುಮಂತ ನಗರ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. 3-4 ದಿನ ಆದರೂ ಕೂಡ ನೀರು ಬಿಡಲ್ಲ ಅಂತೇಳಿ ಇಲ್ಲಿನ ಮಹಿಳೆಯರು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದರೂ ಕೂಡ ಸರಿಯಾದ ರೀತಿಯಲ್ಲಿ ನೀರು ಬರದೆ ಸಮಸ್ಯೆ ಅನುಭವ ಆಗ್ತಾ ಇರ್ತಕ್ಕಂಥದ್ದು. 30 ನಿಮಿಷ 40 ನಿಮಿಷ ಇಷ್ಟೇ ಗಂಟೆಗಳ ಮಾತ್ರ ನೀರು ಬಿಡ್ತಾರೆ ಅಂತೇಳಿ ಹಳ್ಳನ ತೋಡ್ಕೊಳ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಅಜ್ಜಿ ನಮಸ್ತೆ. ಇಲ್ಲಿ ಯಾವ ರೀತಿ ನೀರಿನ ಸಮಸ್ಯೆ ಆಗ್ತಾ ಇದೆ? ನಾವು
ನಮ್ಗೆ ಕುಡಿಯೋ ನೀರು ಕರೆಕ್ಟಾಗಿ ಬಿಡ್ತಾ ಇಲ್ಲ. 1-2 ಅವರ್ ಬಿಡ್ತಾರೆ, ಹಂಗೆ ನಿಲ್ಲಿಸ್ಬಿಡ್ತಾರೆ. ಓಕೆ. ನೀರು ಸಾಲಲ್ಲ ನಮ್ಗೆ ಕುಡಿಯೋ ನೀರು. ಒಂದು 4 ಅವರ್ ಆದರೂ ಬಿಟ್ಟರೆ ನೀರು ಸಾಕಾಗುತ್ತೆ. ಕುಡಿಯೋ ನೀರು ವ್ಯವಸ್ಥೆ ಕಮ್ಮಿ. ಎಷ್ಟು ದಿನಕ್ಕೊಮ್ಮೆ ಬಿಡ್ತಾರೆ ಇಲ್ಲಿ? ಯಾವ ರೀತಿ ಸಮಸ್ಯೆ? ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ, ಅದ್ರಲ್ಲೂ ಅರ್ಧ ಗಂಟೆ ಬಿಡ್ತಾರೆ. ಒಂದೊಂದಿನ 3 ದಿವಸ ಆದ್ರೂ ನೀರು ಬಿಡಲ್ಲ. ಅದೇ ಒಂದ್ ಅರ್ಧ ಗಂಟೆ ಬಿಟ್ರೆ ನಾವು ಇಟ್ಕೊಳ್ಳೋದು ಎಲ್ಲಿಂದ ಇಟ್ಕೋಬೇಕು? 30 ನಿಮಿಷ ಅಷ್ಟೇ ಬಿಡೋದು, ಅರ್ಧ ಗಂಟೆ ಅಷ್ಟೇ ಬಿಡೋದು. ನೀವು ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ರ? ಅಧಿಕಾರಿಗಳು ಏನ್ ಹೇಳ್ತಾರೆ? ಇಲ್ಲ ಸ್ಥಳೀಯ AW ಅವರು, ಜಲಮಂಡಳಿ ಅವರು ಏನ್ ಹೇಳ್ತಾರೆ? ಹೇಳಿದ್ದಾರೆ ಅವ್ರಿಗೆಲ್ಲ ಇದು ನ್ಯೂಸ್ ಕೊಟ್ಬಿಟ್ಟು ಎಲ್ಲ ಪಬ್ಲಿಕ್ ಬಂದವ್ರಿಗೆಲ್ಲ ಹೇಳ್ತಾರೆ. ಹೇಳಿದ್ರು ಅವ್ರು ಕೇಳಲ್ಲ. ಯಾವ ಸಮಸ್ಯೆಗೆ ಯಾರ ಕೊಟ್ಟೇ ಇಲ್ಲ ನಮ್ಗೆ ಇನ್ನೋರ್ಗು. ನೀರಿನ ಸಮಸ್ಯೆ ತುಂಗಾಪಟ್ಟೆ ಇದೆ. ಇಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ಪಬ್ಲಿಕ್ ಟಿವಿಗೆ ನಿರಂತರವಾಗಿ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಇವತ್ತು BBMP ಜಲಮಂಡಳಿ ಸಭೆಯನ್ನ ಮಾಡಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಮ್ಮ? ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತಿದೆ ಸರ್ಕಾರ. ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಎಲ್ರಿಗೂ ಈಗ ಅರ್ಧ ಗಂಟೆ ಬಿಡೋದ್ರಿಂದ ಎಲ್ರಿಗೂ ಹಿಡ್ಕೊಳ್ಳೋಷ್ಟು ಸಾಕಾಗೋದಿಲ್ಲ ನೀರು. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತದೆ? ತುಂಬಾ ಈಗಾಗಲೇ ಕ್ಯೂ ಇದ್ದಾರೆ, ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ. ನೀರು ಜಾಸ್ತಿ ಬಿಟ್ರೆ ಸರೋಗುತ್ತೆ. ಒಂದು ಅರ್ಧ ಗಂಟೆ ಬಿಟ್ರೆ ಯಾರಿಗೂ ಸಾಲೋದಿಲ್ಲ. ಅದಕ್ಕೆ ಪಬ್ಲಿಕ್ ಟಿವಿ ಅವ್ರಿಗೆ ಕೇಳ್ಕೊತಾ ಇದ್ವಿ, ನೀವು ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ. ತಾವೇನ್ ಹೇಳ್ತೀರಮ್ಮ? ನಾವು ಅಂದ್ರೆ ಎಲ್ಲರೂ ಕೂಡ ನೀರಿನ ಸಮಸ್ಯೆನ ಅನುಭವಿಸ್ತಾ ಇದಾರೆ. ಹೇಳಿ ಮೇಡಮ್. ನಮಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೀರು ಬಿಡಬೇಕು ಅಂತಾನೆ ನಾವು ಕೇಳ್ಕೊಂತ ಇದ್ದೀವಿ. ನಮಗೆ ಬೆಳಿಗ್ಗೆ 6 ಗಂಟೆಗೆ ಬಿಡ್ತಾರೆ ನೀರು. ಬಿಟ್ಬಿಟ್ಟು 1 ಅವರ್ ನಿಲ್ಲಿಸ್ಬಿಟ್ಟು ಮತ್ತೆ ಸಂಜೆ ಒಂದು ಅರ್ಧ ಗಂಟೆ ಬಿಡ್ತಾರೆ. ಮತ್ತೆ ನಮ್ಮ ಒಂದಿನ ಬಿಟ್ಟು ನೀರು ಬಂದು ಪ್ರಾಬ್ಲಮ್. ನೀರೇ ಸರಿ ಬಿಡ್ತಾ ಇಲ್ಲ. ನಮ್ಮ ಕ್ಷೇತ್ರದ ಶಾಸಕರು ಯಾರಾದ್ರೂ ಬಂದು ಕೇಳಿದಾರಾ? ಯಾರು ಬಂದಿಲ್ಲ. ಅದೇ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅವ್ರು ಕಾರ್ ರೋಡ್ ಕಿತ್ತೋಗಿರೋದು ಮಾಡ್ತಾರೆ, ಓಟ್ ಹಾಕಕ್ ಬರ್ತಾರೆ, ಓಟ್ ಹಾಕೊಂಡು ಹೋಯ್ತಾ ಇರ್ತಾರೆ ಅಷ್ಟೇ. ಆ ಟೈಮಲ್ಲಿ ಮಾತ್ರ ಅವ್ರು ಬರೋದು, ಬಾಕಿ ಟೈಮಲ್ಲಿ ಯಾರು ಬರೋದಿಲ್ಲ. ರೋಡ್ ಕಿತ್ತೋಗಿತ್ತು, ರೋಡ್ ಬಂದು ಹಾಕೋರು. ಇವಾಗ ಎಲೆಕ್ಷನ್ ಹತ್ರ ಬಂತಲ್ಲ, ಆ ಟೈಮಲ್ಲಿ. ಅರುಣ್, ಇದು ಇಲ್ಲಿನ ಸಮಸ್ಯೆಯನ್ನ ಮಹಿಳೆಯರು ಹೇಳ್ತಾ ಇರುವಂತದ್ದು. ನೀರಿನ ಸೌಲಭ್ಯವನ್ನ ದಯಮಾಡಿ ಕಲ್ಪಿಸಿಕೊಡಿ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಶುದ್ಧ ನೀರಿನ ಘಟಕಗಳು ಇವೆಯಲ್ಲ, ನೀರು ಬರುತ್ತಲ್ವಾ, ಯಾಕೆ ಅಷ್ಟೊಂದು ವರಿ ಮಾಡ್ಕೊಳ್ಬೇಕು ಅಂತ ಹಲವರು ಯೋಚಿಸ್ತಾ ಇರ್ಬೋದು. ಬಟ್ ಅಲ್ಲೂ ನೀರೇ ಇಲ್ಲ ರೀ. ಬೆಂಗಳೂರಿನಲ್ಲಿ ಜಲಕ್ಷಾಮ, ಹನಿ ಹನಿ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ. ಒಂದು ಕಡೆಗೆ ಕಾವೇರಿ ನೀರು ಇಲ್ಲ, ಮತ್ತೊಂದು ಕಡೆಗೆ ಬೋರ್ವೆಲ್ ನೀರೂ ಇಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಂತೂ ನೀರು ಇಲ್ವೇ ಇಲ್ಲ. ನೀರಿನ ಅಭಾವ ಹಿನ್ನೆಲೆಯಲ್ಲಿ ಶುದ್ಧ ನೀರಿನ ಘಟಕಗಳಿಗೂ ಕೂಡ ಈಗ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಹಲವೆಡೆ ಶುದ್ಧ ನೀರಿನ ಘಟಕಗಳು ಕ್ಲೋಸ್ ಆಗಿವೆ. ಕೆಲವು ಕಡೆಗಳಲ್ಲಿ ಒಂದು ಸಮಯವನ್ನು ನಿಗದಿ ಮಾಡಿದ್ದಾರೆ. ಇಷ್ಟು ಗಂಟೆಗೆ ಓಪನ್ ಮಾಡ್ತೀವಿ, ಅಷ್ಟು ಗಂಟೆಗೆ ಇರಿ ಅಂತ ಹೇಳಿ. ಈ ಮುಂಚೆ ನಮ್ಮ ಊರುಗಳಲ್ಲೆಲ್ಲ ಬಿಡ್ತಾ ಇದ್ರು ನೀರು. ಬೆಳಗ್ಗೆ 6ರಿಂದ 8 ಗಂಟೆವರೆಗೂ ನೀರು. ಈಗಲೂ ಬಿಡ್ತಾರೆ ಕೆಲವು ಊರುಗಳಲ್ಲೆಲ್ಲ, 6ರಿಂದ 8 ಗಂಟೆವರೆಗೆ ನೀರು ತುಂಬ್ಕೊಳ್ಳಿ ಅಂತ ಹೇಳಿ. ಆ ತುಂಬ್ಕೊಳ್ಳೋಕ್ಕೆ ಕೊಡಪಾನಗಟ್ಟಲೆ, 1 ಕಿಲೋಮೀಟರ್ ಗಟ್ಟಲೆ ಕೊಡಪಾನ ಇಟ್ಕೊಂಡು ಕೊಡ್ತಾರೆ ಬಿಂದಿಗೆಯನ್ನು. ಅಲ್ಲಿ ಜಗಳ ಬೇರೆ. ಅಯ್ಯಯ್ಯಯ್ಯೋ. ಈಗ ಇಲ್ಲೂ ಬೆಂಗಳೂರಿನಲ್ಲಿ ಇದೇ ಪರಿಸ್ಥಿತಿ. ಟೈಮಿಂಗ್ ಫಿಕ್ಸ್ ಮಾಡ್ತಾರಂತೆ, ಹೋಗಿ ತುಂಬಿಕೊಳ್ಬೇಕಂತೆ. ನನ್ನ ಸಹೋದ್ಯೋಗಿ ರಾಘು ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ನಮ್ಮ ಊರಿನ ನೆನಪಾಗ್ತಾ ಇದೆ. ರಾಘು, ಟೈಮ್ ಫಿಕ್ಸ್ ಮಾಡ್ತಾ ಇದ್ರು ನೀರಿಗೋಸ್ಕರ. ಬೆಳಗ್ಗೆ 6 ಗಂಟೆಗೆ ಬರುತ್ತೆ, ಇಲ್ಲ ಬೆಳಗ್ಗೆ 4 ಗಂಟೆಗೆ ಬರುತ್ತೆ ನೀರು ತುಂಬಿಟ್ಕೊಳ್ಬೇಕು ಅಂತ ಹೇಳಿ. 15 ದಿನ ಆದಮೇಲೆ ನೀರು ಬರ್ತಾ ಇತ್ತು ಅವಾಗೆಲ್ಲ. ಈಗಲೂ ಬೆಂಗಳೂರಿನಲ್ಲಿ ಇದೇ ಪರಿಸ್ಥಿತಿ ಬಂದೋಯ್ತಾ ಅಂತ? ಖಂಡಿತವಾಗಿಯೂ ಅರುಣ್, ಯಾಕಂದರೆ ಈ ಹಿಂದೆ ಗ್ರಾಮೀಣ ಭಾಗಗಳಲ್ಲಿ ಡಬಲ್ ಫೇಸ್ ಏನಿರ್ತಾ ಇತ್ತು, ಆ ಟೈಮ್ಗಳಲ್ಲಿ ನೀರನ್ನು ಬಿಡುವಂಥ ಕೆಲಸಗಳಾಗ್ತಾಯಿತ್ತು. ಅಂದರೆ ಆ ಏರಿಯಾಗಳಿಗೆ ನೀರನ್ನು ಸರಬರಾಜು ಮಾಡುವಂಥ ಕೆಲಸಗಳಾಗ್ತಾಯಿತ್ತು. ಇವತ್ತು ಬೆಂಗಳೂರಿನಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಗಮನಿಸ್ಬೋದು, ನಾನೀಗ ಕೆಂಗೇರಿ ಅಂದರೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನಿದೆ ಅದರ ವ್ಯಾಪ್ತಿಯಲ್ಲಿರುವಂತಹ ಮೈಲ್ಸಂದ್ರದಲ್ಲಿದ್ದೇನೆ. ಇಲ್ಲಿರುವಂಥ ಕುಡಿಯುವ ನೀರಿನ ಘಟಕಗಳಲ್ಲೂ ಕೂಡ ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಜನರಿಗೆ ನೀರನ್ನು ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಕಾರಣ ಕಂಪ್ಲೀಟ್ ಆಗಿ ಈ ಭಾಗಗಳಲ್ಲಿ ಬೋರ್ವೆಲ್ಗಳೆಲ್ಲವೂ ಸಹ ಬರಿದಾಗಿದೆ. ಈ ಗಮನಿಸ್ತಾ ಇರುವಂತಹ ಈ ಒಂದು ಶುದ್ಧ ನೀರಿನ ಘಟಕ ಏನಿದೆ, ಈ ಶುದ್ಧ ನೀರಿನ ಘಟಕಕ್ಕೆ ಬೇರೆ ಕಡೆಯಿಂದ ಯಾರೋ ಒಬ್ರು ಕೊಡ್ತಾ ಇರುವಂತಹ ನೀರನ್ನು ತೆಗೆದುಕೊಂಡು ಬಂದು ಇಲ್ಲಿ ಫಿಲ್ಟ್ರ್ ಮಾಡಿ ಜನಗಳಿಗೆ ಕೇವಲ 1 ಗಂಟೆ 1.5 ಗಂಟೆ ಅಂದರೆ ಅವ್ರ ಹತ್ರ ಎಷ್ಟು ನೀರು ಸ್ಟಾಕ್ ಇರುತ್ತೆ ಅಷ್ಟನ್ನು ಮಾತ್ರ ಕೊಡುವಂತಹ ಪರಿಸ್ಥಿತಿ ಇಲ್ಲಿ ಬಂದೊದಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಆತಂಕದ ಸುದ್ದಿ.
ನಗರದಲ್ಲಿ ಆರಂಭದಲ್ಲಿ ಅಂದರೆ ಜನವರಿಯ ಆರಂಭದಲ್ಲೇ ಅತಿ ಹೆಚ್ಚು ನೀರಿನ ಸಮಸ್ಯೆಗೆ ಒಳಗಾದಂತಹ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಈ ಹಿಂದೆ ಪಬ್ಲಿಕ್ ಟಿವಿ ಇಲ್ಲೂ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಕಳೆದ 2 ತಿಂಗಳ ಹಿಂದೆ ಇಲ್ಲಿರುವಂತಹ ಪರಿಸ್ಥಿತಿಯನ್ನು ಸವಿಸ್ತಾರವಾಗಿ ವಿವರಿಸುವಂತ ಅದನ್ನ ಕಂಪ್ಲೀಟ್ ಆಗಿ ಅದರ ವಿವರಣೆ ನೀಡುವಂತ ಕೆಲಸವನ್ನ ಮಾಡಿತ್ತು. ಆಗ್ಲಿಂದಲೂ ಕೂಡ ದೊಡ್ಡ ಮಟ್ಟದ ನೀರಿನ ಸಮಸ್ಯೆ ಇಲ್ಲಿ ಉದ್ಭವ ಆಗಿತ್ತು. ಇಲ್ಲಿನ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತೇನೆ. ಇಲ್ಲಿನ ಮಹಿಳೆಯರು, ವಿಶೇಷವಾಗಿ ಇಲ್ಲಿನ ಮಹಿಳೆಯರೇನಿದ್ದಾರೆ ಅವರ ಆಕ್ರೋಶ ಯಾವ ಮಟ್ಟಿಗಿದೆ ಅನ್ನೋದನ್ನ ಈಗ ನೀವು ನೋಡ್ಬೋದು. ಅಮ್ಮ ಹೇಳಿ, ನೀರು ಎಷ್ಟು ಸಮಸ್ಯೆ ಆಗ್ತಾ ಇದೆ? ನೀರಿಲ್ಲ ಸ್ವಾಮಿ, ನೀರುಗಳಿಗೆ ಭಂಗಮ್ಮ, ನೀರುಗಳೇ ಇಲ್ಲ. ಎಷ್ಟು ದಿನ ಆಯ್ತಮ್ಮ ಇದು ಸಮಸ್ಯೆ ಶುರುವಾಗಿ? 6 ತಿಂಗಳಾಯ್ತಮ್ಮ. 6 ತಿಂಗಳಿಂದ ನೇರ್ಪಾಗಿ ನೀರಿಲ್ಲ. ಮತ್ತೆ ಏನ್ ಮಾಡ್ತಾ ಇದ್ರಿ ಈಗ? ಕುಡಿಯೋ ನೀರಿಗೆಲ್ಲ ಏನ್ ಮಾಡ್ತಾ ಇದ್ರಿ? ಹೇಗೆ ಹಾಕಿಸ್ಕೊಳ್ಬೇಕು? ಅದು ಬೇರೆ ಊರಿಗೆ ಹೋಗ್ಬೇಕು, ನೀರಿಗೆ ಬಾಟ್ಲಿ ನೀರು ತರಬೇಕು. ಕಾವೇರಿ ನೀರು 5 ದಿವಸಕ್ಕೊಂದ್ಸಲ ಬಿಡ್ತಾರೆ, ಅದನ್ನು ಸರಿಯಾಗಿ ಬಿಡಲ್ಲ. ಅದನ್ನ ಫ್ಲಜರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಬಿಡ್ತಾರೆ. ಅದು ಅವರ್ ಲೆಕ್ಕನೇ. 10:30 ಬಿಡೋದು, 11 ಗಂಟೆಗೆ ಬಿಡ್ತಾರೆ, ಆದ್ರೂ ಫ್ಲಜರ್ ಇಲ್ಲ ಅಂತ ಅಂತಾರೆ. ಅದು ಈಗ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇವಾಗ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಈಗ ಮನೆ ಹತ್ರ ಇರೋ ಇಟ್ಕೋತಾರೆ ನೀರ. ನಾವು ಕೆಲ್ಸಕ್ಕೆ ಹೋಗೋರು ನಮ್ಮನ್ನ ಕಳಿಸ್ತಾರ ನೀರು ಬಿಟ್ಟಾಗ ಹೋಗಿ ನೀರ ಅಂತ. ಅಂದ್ರೆ ಟೈಮಿಂಗ್ಸ್ ಫಿಕ್ಸ್ ಮಾಡಿ, ಟೈಮಿಂಗ್ಸ್ 11 ಗಂಟೆಗೆ ಬಿಟ್ರೆ 12 ಗಂಟೆಗೆ ನಿಲ್ಲಿಸ್ಬಿಡ್ತಾರೆ. ಇವಾಗ ನಾವು ಬೆಳಗ್ಗೆವರೆ ಸಾಯಂಕಾಲ ಬರ್ತೀವಿ. ನಮ್ಮಂತರ ಏನ್ ಮಾಡೋದು? ಮನೆ ತವಿರ ಇಟ್ಕೋತಾರೆ. ನಾವು ಹೊರಗಡೆ ಕೆಲ್ಸಕ್ಕೆ ಹೋಗೋರು ಏನ್ ಮಾಡೋಣ? ನೀರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಸರ್, ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಮ್ಗೆ ಗಾರ್ಮೆಂಟ್ಸ್ ಕೊಳ್ಳಿ ಪರ್ಮಿಷನ್ ಕೊಡಲ್ಲ ಸರ್. ನೀರ್ಗೆ ಭಾರಿ ತೊಂದರೆ ಆಗದಾನೆ ನಮ್ಗೆ. ನಾವು ವಾರಕ್ಕೊಂದ್ಸರಿ ಸರ್ ಬಟ್ಟೆ ಒಗೆದುಕೊಳ್ಳೋದು ನಮ್ಗೆ ಭಾರಿ ಪ್ರಾಬ್ಲಮ್ ನೀರಿಂದ. ಅಂದ್ರೆ ಈಗ ನಿಮಗೆ ಬಟ್ಟೆ ಒಗೆಯಕ್ಕೆ, ಸ್ನಾನ ಮಾಡಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ಅಷ್ಟೇ ಸಮಸ್ಯೆ ಆಗಿದೆ ಸರ್ ನಮ್ಗೆ ಇವಾಗ. ಅಷ್ಟು ಹಿಂಸೆ ಆಗದಾನೆ. ಕುಡಿಯೋ ನೀರೇ ಭಾರಿ ಸಮಸ್ಯೆ ಆಗದ ಈಗ ನಮ್ಗೆ. ಓಕೆ, ಇಲ್ಲಿನ ವಾಟರ್ ಮ್ಯಾನ್ ಇದ್ರೆ ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಎಷ್ಟು ಯಾವಾಗಿಂದ ಈ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು? ನಿಮ್ಮ ಏರಿಯಾಗೆ ಮಾತ್ರ ಅಥವಾ ಈ ಅಕ್ಕಪಕ್ಕದಲ್ಲೆಲ್ಲ ಹೀಗೆ? ಎಲ್ಲ ಕಡೆ ಕೃಷ್ಣಗಾರ್ಡನಲ್ಲೂ ಬಾಕ್ಲು ಹಾಕವ್ರೆ, ಇಲ್ಲೂ ಬಾಕ್ಲು ಹಾಕಿದ್ದೀವಿ. ಎಲ್ಲ ಕಡೆ ಇದೇ ಥರ ನೀರು ಪ್ರಾಬ್ಲಮ್ ಆಗೈತೆ. ಟೈಮಿಂಗ್ಸ್ ಏನಿಲ್ಲ ಸರ್. ನೀರು ಇದ್ರೆ ಒಂದು ಅರ್ಧ ಅವರ್ 1 ಅವರ್ ಕೊಡ್ತೀನಿ, ಅಷ್ಟು ಬಿಟ್ಟರೆ ಏನು ಟೈಮಿಂಗ್ಸ್ ಏನು ಯಾವುದೇನಿಲ್ಲ. ನೀರು ಇದ್ರೆ ಯಾರಿಗೂ ಇಲ್ಲ ಅನ್ನಲ್ಲ. ಒಂದೊಂದು ಕ್ಯಾನ್ ಕೊಡ್ತೀನಿ. ಈಗ ಡೈಲಿ ಹೇಗೆ ಕೊಡ್ತಾ ಇದ್ರಿ ನೀರನ್ನ? ಎಷ್ಟೊತ್ತಿಂದ ಎಷ್ಟೊತ್ತು ಕೊಡ್ತಾ ಇದ್ರಿ? ಅವಾಗ ನೀರು ಇದ್ದಾಗ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 9 ಗಂಟೆ ತನಕ ಕೊಡಿವು. ಇವು ನೀರು ಇಲ್ವಲ್ಲ, ನಾನು ಇನ್ನೆಲ್ಲಿಂದ ಕೊಡೋಣ? ಈಗ ಇಲ್ಲಿ ಊರೊಳಗಡೆ ಪಾಪ ಊರು ಸ್ಥಳೀಕರು ಏನು ಮಾಡೋರೆ, ಏನೋ ಯಾಕೆ ಅಂದ್ಬಿಟ್ಟು 1 ಅವರ್ 2 ಅವರು ಬಿಡಿಸ್ತಾರೆ. ಆ ನೀರನ್ನ ನಾವು ಬೋರಲ್ಲಿ ಆ ನೀರನ್ನ ನಾವೇನು ಮಾಡ್ತೀವಿ, 1 ಅವರ್ ಆಯ್ತದ 2 ಅವರ್ ಆಯ್ತದ, ಅದನ್ನ 1 ಕ್ಯಾನ್ ನೀರು ಕೊಡ್ತೀವಿ ಅಷ್ಟೇ. ಅರುಣ್, ಇದು ಈ ಭಾಗದ ಜನರ ಮಾತು. ದಿನಕ್ಕೆ 1 ಅವರ್ ಅಥವಾ 2 ಅವರ್ ಅಂದ್ರೆ 1 ಗಂಟೆ 2 ಗಂಟೆ ಮಾತ್ರ ಇವರಿಗೆ ನೀರನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಇಲ್ಲಿನ ವಾಟರ್ ಮ್ಯಾನ್ಗಳು ಮಾಡ್ತಾ ಇದ್ದಾರೆ. ಇದು ಈ ಭಾಗದ ಜನರ ಪರಿಸ್ಥಿತಿ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ಕಾರ ಹೇಳ್ತಾ ಇದ್ರಲ್ಲ, ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದೀವಿ, ಜನ ಸುಭಿಕ್ಷವಾಗಿದ್ದಾರೆ, ತುಂಬ ಖುಷಿಯಲ್ಲಿದ್ದಾರೆ. ಕುಡಿಯೋಕೆ ನೀರಿಲ್ಲ ಅಷ್ಟೇ.